ಗಂಡನ ಬಿಟ್ಟು ಮಿಂಡನ ಜೊತೆ ತಿರುಗಾಡ ಹೆಂಗಸ್ರನ್ನ ನಾ ಕೊಲೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡೀನಿ ಸರ್. ಹಾಗಾದ್ರೆ ಎಷ್ಟು ಜನ ಗಂಡಂದಿರು ಅವ್ರ ಹೆಂಡತಿದಿರ್ನ ಕೊಲೆ ಹ್ಞೂ ಮಾಡಿ? ಸರ್, ಅಂತ ಮಿಂಡ್ರಿಯರಿಗೆಲ್ಲ ನಾನು ಕಲಿಸ್ಬೇಕಾಗಿರೋ ಪಾಠ ಒಂದೇ ಸರ್. ಕೊಲೆ ಮಾಡ್ಬಿಡೋಣ? ಇಲ್ಲ ಒಂದೇ ಸರ್. ಅಲ್ಲ, ಸುಳ್ಗಾರಿಕೆ ಮಾಡ್ಕೊಂಡು ಜೀವನ ಮಾಡೋದಾದ್ರೆ ಕಟಿಗೇಂದ್ರ ಗಂಡು ಅನ್ಯಾಯ ಮಾಡ್ಬಾರ್ದು ಸರ್. ಅಲ್ಲ ಸರ್, ಸ್ವಂತ ಹರ ತಾಯಿನೇ ಮಗಳನ್ನ ದುಡ್ಡಿಗೋಸ್ಕರ ಅವನು ಆಟ ಆಡೋದ್ರ ಜೊತೆಗೆ ಎಲ್ಲರ ಜೊತೆಗೆ ಮನಸ್ಸದಾಳ ಅಂತ ನನಗೆ ಕನ್ಫರ್ಮ್ ಆಗಿದೆ. ಸರಿ ಆಯ್ತಯ್ಯ, ನಂದು ಒಂದ್ 2 ಪ್ರಶ್ನೆ ಕೇಳಕ್ ಬಿಡುವಲ್ಲ ಹೋಗ್ಲಿ. ಹಾಂ ಹೇಳಿ ಸರ್. 3 ವರ್ಷ ಸಂಸಾರ ಮಾಡ್ದಲ್ಲ, ಯಾಕೆ ಮಕ್ಕಳು ಹುಟ್ಟಿಲ್ಲ? 3 ವರ್ಷದಲ್ಲಿ 3 ಟೈಮ್ ನನ್ನ ಜೊತೆ ಮಲಗಿರೋದವ್ರ ಅಮ್ಮ. ஜெட் ஃப்ளைட்டிலே ஸ்கை ரூட்டிலே உன் வீட்டுக்கு வந்தேனா. ಅದ ಹೆಂಗೆ? ಏನದು ವರ್ಷಕ್ಕೆ ಒಂದ್ ನಿಮಿಷ ಸರ್. ನಾನು ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ತಿಂದ್ಬಿಟ್ಟು 10 ರೂಪಾಯಿ ಅನ್ನ ತಿಂದ್ಬಿಟ್ಟು ಇವರಿಗೆ ನಾವು 6 ಪೇಮೆಂಟ್ ಕಳಿಸ್ಬೇಕಾಗಿತ್ತು. ಅಲ್ಲ ಸರ್? ಹಾಂ ಸರ್, ನಾ ಗಣೇಶ ಹಾವೇರಿಯಿಂದ ಅಂತ ಹೇಳಿದ್ನಿಲ್ಲ ಸರ್. ಗಣೇಶ ಅಂತ ಸರ್, ನಾ ಹಾವೇರಿಯಿಂದ ಹೇಳಿದ್ನಿಲ್ಲ ಸರ್. ಏನು ವಿಷಯ? ಅದೇ ಸರ್, ನಮ್ಮ ಮಿಸ್ಸಸ್ ಸರ್ ಅಮ್ಮ ನನ್ನ ಹೆಂಡತಿ ನನ್ನ ಜೊತೆ ಕಳಿಸ್ಕೊಡ್ತಾ ಇಲ್ಲ ಅಂತ ಸರ್ ಕಂಪ್ಲೇಂಟ್ ಮಾಡಿದ್ನಿಲ್ಲ ನಿಮಗೆ. ಕಂಪ್ಲೇಂಟ್ ಮಾಡಿದ್ರ? ಹ್ಞೂ ಸರ್, ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಕಳಿಸಿದ್ನಿಲ್ಲ ನಿಮಗೆ. ಫೋಟೋ ಗಿಟ ಎಲ್ಲ ಕಳಿಸಿದ್ನಿಲ್ಲ. ಸರಿ, ಹಾಂ ಹೇಳಿ ನೆಕ್ಸ್ಟು. ನಂಬರ್ ಎಲ್ಲ ಕಳಿಸಿದ್ದೆ. ಸರಿ, ನಂಬರ್ ಕಳಿಸ್ತೀರಾ? ಫೋಟೋ ಅಲ್ಲ, ಕಳಿಸ್ತೀರಾ? ನನ್ನ ಹೆಂಡತಿ ನಂಬರು ಕಳಿಸಿದ್ದೆ, ಅವನ ಆಟೋ ಡ್ರೈವರ್ದು ನಂಬರ್ ಕಳಿಸಿದ್ದೆ. ಸರಿ ಸರ್, ನನ್ನ ಪ್ಲಾನಿಂಗ್ ಒಂದೇ ಸರ್. ಗಂಡನ ಬಿಟ್ಟು ಮಿಂಡನ ಜೊತೆ ತಿರುಗಾಡ ಹೆಂಗಸ್ರನ್ನ ನಾ ಕೊಲೆ ಮಾಡ್ಬೇಕಂತ ತೀರ್ಮಾನ ಮಾಡ್ಕೊಂಡೀನಿ ಸರ್. ಏನಪ್ಪ? ಗಂಡನ ಬಿಟ್ಟು ಮಿಂಡನ ಜೊತೆ ತಿರುಗಾಡ ಹೆಂಗಸ್ರನ್ನ ಬೇರೆ ಯಾರು ಬೇಕೇ ಇಲ್ಲ ಸರ್, ನನ್ನ ಹೆಂಡತಿ ನಾನು ಅಷ್ಟೇ. ಅದನ್ನೇ ಹೇಳು. ಜೀವನ ಪರಿತ ಜೀವನದಾಗ ಇರಬಾರ್ದವ್ರು ಅಂತ ನಾನು ತೀರ್ಮಾನ ಮಾಡ್ಕೊಂಡೀನಿ. ನೀನ್ ಮಾತಾಡ್ತಾ ಇರೋದು ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ ಮಗನ? ಇಲ್ಲ ಸರ್, ಪರವಾಗಿಲ್ಲ. ಅಯ್ಯೋ ಸರ್, ಯಾಕಂದ್ರೆ ಒಂದ್ ನಿಮಿಷ ಸರ್, ನಾನು ನಿಯತ್ನಾಗ ಮೇಲೆ. ಈಗ ನನ್ನೊಂದು ಪ್ರಶ್ನೆಗೆ ಆನ್ಸರ್ ಮಾಡಿ. ಹಾಂ ಸರಿ. ಈಗ ಹಾಂ ಸರ್, ನಿನ್ ಹೆಂಡತಿ ಗಂಡನ್ ಬಿಟ್ಟು ಮಿಂಡನ್ ಜೊತೆ ಹೋದ್ಲು ಅನ್ನೋದಕ್ಕೋಸ್ಕರ ನೀನ್ ಕೊಲೆ ಮಾಡ್ತೀಯ? ಹಾಂ ಓಕೆ ಸರ್. ಹಾಗಾದ್ರೆ ಎಷ್ಟು ಜನ ಗಂಡಂದಿರು ಅವ್ರ ಹೆಂಡತಿದಿರ್ನ ಕೊಲೆ ಹ್ಞೂ ಮಾಡಿ? ಸರ್, ಅಂತ ಮಿಂಡ್ರಿಯರಿಗೆಲ್ಲ ನಾನು ಕಲಿಸ್ಬೇಕಾಗಿರೋ ಪಾಠ ಒಂದೇ ಸರ್. ಕೊಲೆ ಮಾಡ್ಬಿಡೋಣ? ಇಲ್ಲ ಒಂದೇ ಸರ್. ಅಲ್ಲ, ಸುಳ್ಗಾರಿಕೆ ಮಾಡ್ಕೊಂಡು ಜೀವನ ಮಾಡೋದಾದ್ರೆ ಕಟಿಗೇಂದ್ರ ಗಂಡು ಅನ್ಯಾಯ ಮಾಡ್ಬಾರ್ದು ಸರ್. ಇಲ್ಲ, ಆ ಮಿಂಡ್ರಿ ಜೊತೆ ಜೀವನ ಮಾಡ್ಕೊಂತ ಇರ್ಬೋದಲ್ಲ ಅವರು. ಕಟಿಗೇಂದ್ರ ಗಂಡ್ರಿಗೆ ಯಾಕೆ ಅನ್ಯಾಯ ಮಾಡಬೇಕು? ಯಾಕೆ ಕಟ್ಕೋಬೇಕದು? ಏನು ಸರ್? ಯಾಕೆ ಕಟ್ಕೋಬೇಕು? ಹ್ಞೂ, ಅದು ನಾನು ಕೇಳ್ತಾ ಇರೋ ರೂಲ್ಸ್. ಈಗ ಮಿಂಡಿನ ಜೊತೆಗೆ ಇರೋದಾದ್ರೆ ಕಟಿಗೇಂದ್ರ ಗಂಡಿಗೆ ಕಟಿಗೆ ಅನ್ನೋದು ಏನಕ್ಕೆ ಹೋಗ್ಬೇಕು? ಮಾರ್ಕೆಟ್ ಅಲ್ಲ, ಮೆಜೆಸ್ಟಿಕ್ ಅಲ್ಲ ಹೋಗು. ಅಲ್ಲ ಸರ್, ನಿತ್ಯ ದಿನಕ್ಕೆ 5ರಿಂದ 10,000 ರೂಪಾಯಿ ದುಡಿಬೋದು. ಒಬ್ಬೊಬ್ಬನ ಜೊತೆಗೆ 1,000 ರೂಪಾಯಿ ಇಸ್ಕೊಂಡ್ ಮಕ್ಕಂದ್ರು ಜೀವನ ಮಾಡ್ಬೋದಲ್ಲ ಅವರು. ಕರೆಕ್ಟ್. ಬೇರೆ ಯಾರು ಬೇಡ ಸರ್. ನನ್ನ ಹೆಂಡತಿ ತಂಗಿ ಗಂಡ ನನ್ನ ಹೆಂಡತಿ ಜೊತೆ ಮಕ್ಕಳ ಕರ್ದಾನ, ಅವನೆಂತ ಸುಳ್ಯ ಮಗ ಇರ್ಬೇಕು. ಬೇರೆ ಯಾರೇ ಬೇಡ. ಕುಮಾರಸ್ವಾಮಿ PS ಸುಳ್ಯ ಮಗ ಅವನು. ಕುಮಾರಸ್ವಾಮಿ ಜೊತೆ ಕೆಲಸ ಮಾಡೋ ಮಿಂಡ್ರಿ ಮಗ ಅವನು. ನನ್ನ ಹೆಂಡತಿ ತಂಗಿ ಗಂಡ ಅಂತ ಸುಳ್ಯ ಮಗ ನನ್ನ ಹೆಂಡತಿನ ಕರೆಯಕ್ಕೆ ಮಕ್ಕಳ ಕರ್ದಾನ ಅಂತ ನನ್ನ ಹೆಂಡತಿ ನನ್ನ ಫಸ್ಟ್ ನೈಟ್ನಾಗೆ ಹೇಳಿದ್ಲು. ಅದಾಗದಾಗೈತಿ, ಹೋಗೈತೀನಿ, ಇನ್ನಿಲ್ ನಿಂತ ನನ್ನ ಜೀವನ ಅಂತ ನಾನು ಇದು ಮಾಡ್ಕೊಂತ ಬಂದೆ. ಸರಿ, ಇವಾಗ ಅದನ್ನ ಬಿಟ್ಟು ಇವನು ಆಟ ರಾಜೇಶ್ ಅನ್ನೋ ಜೊತೆಗೆ ಮಕ್ಕಂದು ಸಂಸಾರ ಜೀವನ ಮಾಡಕತ್ತಾಳಲ್ಲ. ನನ್ನ ಮದುವೆಯಾಗಿ 3 ವರ್ಷ ಆಯ್ತು ಸರ್. ಒಂದು ದಿವಸ ನನಗೆ ಅದಕ್ಕೆ ನಾನು ತಲೆ ಕೆಟ್ಬಿಟ್ಟಿದ್ದೆ. ಅಂತ ಹೆಂಗಸ್ರು ಜೀವನದಾಗ ಭೂಮಿ ಮ್ಯಾಗ ಇರಬಾರ್ದು. ಸರಿ, ಹಂಗಂದ್ರೆ ಹೆಣ್ಮಕ್ಳಿಗೆ ಸ್ವಂತ ಹಡ ತಾಯಿನೇ ಅಲ್ಲ ಸರ್, ಸ್ವಂತ ಹಡ ತಾಯಿನೇ ಮಗಳನ್ನ ದುಡ್ಡಿಗೋಸ್ಕರ ಅವನು ಆಟ ಆಡೋದ್ರ ಜೊತೆಗೆ ಎಲ್ಲರ ಜೊತೆಗೆ ಮನಸ್ಸದಾಳ ಅಂತ ನನಗೆ ಕನ್ಫರ್ಮ್ ಆಗಿದೆ. ನಾ ಮದುವೆ ಆಗಿರೋದು ಕಾರ್ಕಳ ಹತ್ರ ನಕರಿ ಅನ್ನೋ ಊರಲ್ಲಿ. ನಾವು ಒಂದು ಇಲ್ಲ ಅವನರ ಕಡಿಬೇಕು, ಇಲ್ಲ ನನ್ನ ಹೆಂಡತಿ ತಲಿಯರ ಕಡಿಬೇಕು, ಇಲ್ಲ ನನ್ನ ಜೊತೆ ಜೀವನ ಮಾಡ್ಬೇಕು. ನಿನ್ನ ಹೆಂಡತಿ ತಲೆ ಕಡಿಬೇಕು, ಇಲ್ಲಾಂದ್ರೆ ಇಲ್ಲ ಅವನು ತಲೆ ಕಡಿಬೇಕು ನಾನು. ಅದೇ ಅವನು ಅಂದ್ರೆ ಯಾರು? ಆಟ ರಾಜೇಶ್ ಅಂತ ಸರ್. ನಿನ್ನ ಹೆಂಡತಿ ಮಿಂಡ? ಮಿಂಡ. ಹಂಗೆ ಹೇಳ್ಬೇಕು. ಈಗ ಆ ಮಿಂಡ್ರಿ ಗುಡ್ತೇಳು ನನಗೆ
ಆ ಮಿಂಡ್ರಿ ಗುರ್ತನ ಕರ್ಕೊಂಡು ಹೋಗಿ ನನಗೆ ಪೊಲೀಸ್ ಸ್ಟೇಷನಲ್ಲಿ ಇದು ಮಾಡಿದ್ಲು. ನಾನು ಅಂದ್ರಾಗ ನಾನು ಪೊಲೀಸ್ರ ಹತ್ರ ಮಾತಾಡಿದೆ ಸರ್, ಕಾರ್ಕಳ ಪೊಲೀಸ್ರ ಹತ್ರ. ನನ್ನ ಹೆಂಡತಿ ಮಿಟ್ಕಂದ್ರೆ ಮೀಂಡ ನನ್ನ ತಲೆ ಕಡಿತಾನ, ನಾನು ಇಡೀ ಊರಿಗೆ ನಾಯಿ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದಾನೆ. ಕಂಪ್ಲೇಂಟ್ ತಗೊಳ್ರಿ ಅಂದ್ರೆ ಯಾವನು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಲ್ಲಿ ಸ್ಟೇಷನ್ಯಾಗ. ನಾ ಪಿ ಎಸ್ ಐ ಹತ್ರ ಮಾತಾಡಿರೋದು, ಬೇಕಾದ್ರೆ ನಿಮ್ಗೆ ವಾಯ್ಸ್ ರೆಕಾರ್ಡಿಂಗ್ ಕಳಿಸ್ತೀನಿ. ಹೌದ್ರಾ? ಏನಂತ ಇದೇ ಮಾತಾಡಿರೋದು ಅವ್ರ ಹತ್ರನು. ನನ್ನ ಮಗನ ಪೊಲೀಸರು ಸ್ಟೇಷನ್ಯಾಗ ಅದ್ರಲ್ಲ ಎಲ್ಲ ಲಂಚ್ ಕೋರ್ ನನ್ನ ಮಕ್ಕಳೇ ಕಟ್ಕೊಂಡ್ರೆ ಹೆಂಡತಿ ಇಂಡಸ್ಟ್ರಿ ಇಟ್ಕೊಂಡು ಕಂಪ್ಲೇಂಟ್ ಕೊಡಕ್ ಬಂದ್ರು ಅವಾಜ್ ಆಗ್ತದನ ಸಾ, ಇದ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಅಂತಂದು ಕಂಪ್ಲೇಂಟ್ ಕೊಡಕ್ ಅವ್ರು ಇಷ್ಟಪ್ಪ ನಿನ್ಗೆ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಕಳ್ಸಿರ. ಅಲ್ಲ ಸರ್, ನಾವು ಈ ಥರ ಮಾಡೋದಾಗಿದ್ರೆ ಇವ್ರು ಕಾನೂನು ಪ್ರಕಾರ ಪೊಲೀಸರು ಇನ್ನೊಂದು ಎದಕ್ಕಿರ್ಬೇಕು ಇವರು? ಹೌದು, ಏನ್ ಮಾಡ್ತಿದ್ದಾರೆ ಪೊಲೀಸರು? ಈಗ ನನ್ನ ಮನ್ಸಿಗೆ ಅನ್ಸತಿ, ಈಗ ಪೇಸಿ ಏನ್ ನಿಂತಿದ್ದಿ ನಮ್ಮ ಮಲಗಬೇಕು ಅಂತ ಈಗ ಕಳಿಸ್ಬಿಡ್ತಾನ ಅವನು ಸುಳ್ಳೆ ಮಗ. ಸರ್, ನಾವು ಉತ್ತರ ಕರ್ನಾಟಕದವರು ಭಾಷೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಬೇಜಾರಬೇಡಿ. ನನ್ನ ಜೀವನನೇ ಬೇಜಾರಲ್ಲಿದೆ, ನೀನು ಹೇಳೋದ್ರಲ್ಲಿ ಏನು ಬೇಜಾರು ಮಾಡ್ಕೊಳ್ತೀನಿ ನಾನು. ಹೇಳು ಹೇಳು. ನಾವು ಒಟ್ಟು ಕಾರ್ಕಳದಾಗ ಎಲ್ಲ ವೇಷವಾಟಿಗೆ ಧನ್ಯ ನನ್ನ ಮಕ್ಕಳನ್ನ ನಡೆಸೋ ಜೀವನದ ಜೊತೆ ಜೀವನ ಮಾಡೋ ಹೆಂಗಸ್ರು ಅದಾರ ಸರ್ ಕಾರ್ಕಳದಾಗೆ. ಅವ್ಳು ಪ್ರತಿನಿತ್ಯ ನನ್ಗೆ DNA ಟೆಸ್ಟ್ ಕೊಡಿ ಅಂದ್ರೆ ಅವ್ರ ಅಪ್ಪನ ತುಣ್ಣಿಗೆ ಹೊಡೆದಾಗಿದ್ರೆ DNA ಟೆಸ್ಟ್ ಕೊಡಿಸಿ ನನ್ನ ಜೊತೆ ಜೀವನ ಮಾಡಿ ಇಲ್ಲ ಬಿಡು ಅಂತಂದು ಹೇಳ್ತಿದ್ಲು ಅವಳು. ಹೌದ್ರಾ? ಈ ಕರಾಳ ವಿಚಾರ ಕಾರ್ಕಳದಲ್ಲಿ ಮಾತ್ರ ಇದೆ ಅಂತ ಅನ್ಕೋಬೇಡ, ಕರ್ನಾಟಕದಲ್ಲೇ ಜಾಸ್ತಿ. ಇಲ್ಲ ನಮ್ಮ ದೇವರನಿಗೆ ಸರ್, ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಜನ ಹೆಂಗಸ್ರು ಗಂಡನ್ ಸಪೋರ್ಟ್ ಮಾಡ್ದ ಮಿಂಡನ್ ಸಪೋರ್ಟ್ ಮಾಡೋ ಹೆಂಗಸ್ರು ನಮ್ಮ ಉತ್ತರ ಕರ್ನಾಟಕದಾಗ ಯಾರು ಇಲ್ಲ ಸರ್. ಬೇಕಾದ್ರೆ ನೀನು ಕುಡಿ ತಿನ್ನು ಸಾಯಿಸು. ಇಲ್ಲ ಅದ್ ನಾನು ಕೇಳಿದ್ದೀನಿ ಹೌದು, ಅದು ಕೇಳಿದ್ದೀನಿ. ಯಾಕೆಂದ್ರೆ ಗಂಡ ಬೇಕು ಅನ್ನೋ ಹೆಂಗಸ್ರು ನಮ್ಮ ಉತ್ತರ ಕರ್ನಾಟಕದ ಬೇಕು, ನಾವು 1000 ಜನ ಕೊಡ್ತೀನಿ. ಅದ ಕಾರ್ಕಳದಾಗ ಒಬ್ಬಕ್ಕಿಂತ ತೋರಿಸ್ಕೊಟ್ಬಿಡ್ರಿ ಸರ್. ಎಲ್ಲ ಮಿಂಡನ್ ಬಿಟ್ಟು ಅಲ್ಲ ಗಂಡನ್ ಬಿಟ್ಟು ಮಿಂಡನ್ ಜೊತೆ ಅವ್ನ ಹಟ್ಟಾಗ ದುಡ್ಡು ಇಸ್ಕೊಂಡು ಜೀವನ ಮಾಡೋ ಮಿಂಡ್ರಿಯರ ಜಾಸ್ತಿ. ಅದಕ್ಕೆ ಮೇನ್ ಪಾಯಿಂಟ್ ಪೊಲೀಸರ ಸಪೋರ್ಟ್ ಅದಾರ ಮಿಂಡ್ರಿ ಮಕ್ಳಿಗೆ ಅಂತ ಮಿಂಡ್ರಿಯರಿಗೆ. ಈಗ ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಗಣೇಶ ಸರ್. ಗಣೇಶ? ಹಾಂ ಸರ್. ನನಗೆ ಒಂದೇ ಒಂದು ಆನ್ಸರ್ ಮಾಡು. ಹಾಂ ಹೇಳಿ ಸರ್. ಮದುವೆ ಆಗಿ 3 ವರ್ಷ ಆಯ್ತು. ಹಾಂ ಸರ್. ಮಕ್ಕಳೆಷ್ಟು ಜನ? ಸರ್ ಆಕಿಗೆ ನಾನು ಸೆಕೆಂಡ್ ಹ್ಯಾಂಡ್ ಮದುವೆ ಆಗಿದ್ದು. ನೀನು ಸೆಕೆಂಡ್ ಹ್ಯಾಂಡ್? ನಾನಲ್ಲ ಸರ್, ಅವಳು. ನಾ ಫಸ್ಟ್. ನೀನ್ ಯಾಕೆ ಸೆಕೆಂಡ್ ಹ್ಯಾಂಡ್ ಮದುವೆ ಆಗಕ್ಕೆ ಹೋದೆ? ಫಸ್ಟ್ ಮೋಸ ಮಾಡಿ ಕೈ ಬಿಟ್ಟು ಎಣ್ಣೆ ಗಂಡನ ಜೊತೆಗಾರ ಜೀವನ ಮಾಡ್ತಾಳಂತ ಮದುವೆ ಅದೇ ಸರ್ ನಾನು. ಅಲ್ವಾ? ಹಂಗ ಅನ್ಕೊಂಡ್ ಗಂಡಸರು ಕೈ ಹಿಡಿತೀವಿ ಹೋಗ್ತೀವಾ, ಒಂದ್ ಬಾಳ್ ಕೊಡೋಣ ಅಂತ ಹೋಗ್ತೀವ, ಅವ್ರು ಹೆಂಗ್ ಗೊತ್ತಾ? ನಂಬ್ತೀರಾ ಬಿಡ್ತೀರಾ ಸರ್? ನಮ್ ಇಡೀ ನಮ್ ಫ್ಯಾಮಿಲಿ ನಮ್ ತಂಗಿಯರಿಂದ ಹಿಡ್ದು ಅಣ್ಣ ಬ್ಯಾಡ ಅಣ್ಣ ಮದುವೆಗೆ 10 ವರ್ಷ ಐತಿ ಅಂತ ಅವಳು. ಅವಳ ಕ್ಯಾರೆಕ್ಟರ್ ಸರಿ ಇರಲ್ಲ, ಅದಕ್ಕೆ ಗಂಡ ಬಿಟ್ಟಿರ್ತಾನೆ, ಬೇಡ ಅಂತ ನಾವು ಇಡೀ ಫ್ಯಾಮಿಲಿಯವ್ರು ಅಷ್ಟ್ರು ಅಂದ್ರು ಸರ್. ಅವ್ರು ಅಷ್ಟ್ರನ್ನ ಎದುರು ಹಾಕೊಂಡು ನಾನು ಸ್ವಂತ ಸಾಲ ಮಾಡ್ಕೊಂಡು ಮದುವೆ ಐತೆ ಸರ್ ಅವಳನ್ನ. 1,75,000 ರೂಪಾಯಿ ಸಾಲಕ್ಕೆ ಮದುವೆ ಅದೇ ನಾನು. ಬರೀ ಫ್ರೆಂಡ್ಸ್ ಹತ್ರ ಇವತ್ತಿಗೆ ಸರ್ ನಮ್ಮ ಫ್ರೆಂಡ್ಸ್ ಬೇಕಾದ್ರೆ ಸರ್ಕಲ್ನಾಗ ಅಷ್ಟ್ರಕ್ಕೆ ಬೇಕಾದ್ರೆ ನಿಮ್ಗೆ ರಿಪೋರ್ಟ್ ಮಾಡ್ತೀನಿ. ಇವತ್ತಿಗೆ ನನ್ನ ಕೈ ಕಟ್ಟಕ್ಕಾಗಲಿದ್ದಕ್ಕೆ ಅವ್ರ ಸಾಲ ಬಗೆಹರಿಸಿದೀನಿ ನಾನು. ನಮ್ಮ ಫ್ರೆಂಡ್ಸ್ ಹತ್ರ ಇಸ್ಕೊಂಡ್ರೆ ಸಾಲ ನಾ ತೀರ್ಸಕ್ಕಾಗದೆ ಅವ್ರ ಮನೆ ಸಾಲ ತೀರ್ಸಿದೀನಿ ನಾನು 3,68,000 ರೂಪಾಯಿ. ಹಾಂ, ಧರ್ಮಸ್ಥಳ ಸಾಲದಲ್ಲಿ ಸಂಘದಲ್ಲಿ ಸಾಲ ಮಾಡಿದೀವಿ ನಾವು ಮನೆ ಕಟ್ಟಕ್ಕೆ. ಮನೆಗೆ ಮತ್ತೆ ಅಧಿಕಾರ ನಿಂದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸಾಲ ಎಲ್ಲ ತೀರ್ಸ್ಕೊಂಡಾದ್ಮ್ಯಾಗ ಧರ್ಮಪತ್ನಿ ಯಾಕೆ ಮೊದಲ ಬಿಟ್ಟು ಬಂದಿದ್ದು ಗೊತ್ತಿಲ್ಲ ಸರ್. ಅದು ಕಾರಣ ಇಲ್ದಂಗ ನನ್ನ ಮದುವೆ ಮಾಡ್ಕೊಂಡ್ಬಿಟ್ರು. ಹುಡುಗಿ ನೋಡ್ಕೊಂಬಂದು ಒಂದೇ ವಾರದಾಗ ಅವ್ರ ಬೇರೆ ಯಾರಲ್ಲ ಸರ್, ಬ್ರೋಕರ್ ಅವ್ರ ಸ್ವಾದ್ರ ಮಾವನೇ, ಅವ್ರ ಅಮ್ಮನ ಅಣ್ಣ. ಮಾವನ ಕೆಲಸ ಕರೆಕ್ಟಾಗಿ ಮಾಡಿದ್ದಾನೆ. ಮಾಮ ಕೆಲಸ ಅವ್ನ ಪಕ್ಕಕ್ಕೆ ಮಾಮ ಕೆಲಸ ಮಾಡಿದ್ದಾನೆ ಸರ್. ಮಾಮನೇ ಅಲ್ವಾ ಅವರು? ಮಾಮನ ಕೆಲಸ ಮಾಡಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ? ಅದೇ ಹುಡುಗಿ ಮದುವೆ ಮಾಡಿಸಿದ್ದಾರೆ, ಅದ್ರಲ್ಲಿ ಏನ್ ತಪ್ಪಿದೆ? ಅದೇ ಸರ್. ನನ್ನ ತೀರ್ಮಾನ ಒಂದೇ ಸರ್, ಅವ್ರು ಸಾಚೆ ಆಗಿದ್ರೆ ನಾ ಯಾವನ ಜೊತೆಗೆ ಮಲಗಿಲ್ಲ ಅಂದ್ರೆ ನನ್ನ ಜೊತೆ ಬಂದು ಜೀವನ ಮಾಡ್ಬೇಕು. ಒಂದು ಇಲ್ಲ ನಾನು ದೇವ್ರವನಿಗೆ ಬೇಕಾರೆ ಕಾರ್ಕಳ PSIಗೆ ಹೇಳಿದ್ದೀನಿ, ಅಕ್ಕಿದ ಅವ್ನು ತಲೆ ಕಡ್ಕೊಂಬಂದು ನಿನ್ನ ಹತ್ರ ನಿಲ್ಲಿಸ್ತೀನಿ, ಅದೇನು ಮಾಡ್ಕೊ ನೀನು ಅಂತ ಹೇಳಿದೀನಿ ಸರ್. ಬೇಕಾರೆ ಅವ್ನು PSI ಹತ್ರ ಮಾತಾಡಿರೋ ವಾಯ್ಸ್ ರೆಕಾರ್ಡಿಂಗ್ ಇದೆ ನನ್ನ ಹತ್ರ. ಕಳಿಸೋದು ನನಗೆ ಅದು ಸೇರಿಸಿ ಟೆಲಿಕಾಸ್ಟ್ ಮಾಡೋಣ. ನಾನು ಹೇಳೋದು ಹಾಂ ಸರ್, ಇಂಥವ್ರಿಗೆಲ್ಲ ತಲೆ ಕಡ್ಕೊಂಡು ಇಲ್ಲ ಇನ್ನೊಂದು ಸರ್, ಗಂಡನ ಬಿಟ್ಟು ಮಿಂಡನ್ ಜೊತೆ ತಿರ್ಗಾಡ ಮಿಂಡ್ರಿಯರಿಗೆ ಯಾವತ್ತು ಕಾನೂನು ಸಪೋರ್ಟ್ ಮಾಡಬಾರ್ದು. ಈಗ ನಾನು ಹೇಳೋದೇನು ಗೊತ್ತಾ ಗಣೇಶ? ಹಾಂ ಸರ್. ಈ ತರ ಎಲ್ಲಾರ ತಲೆ ಅಲ್ಲ ಸರ್, 1000 ಜನ ಇದಾರೆ, ನಂದು ಒಬ್ಬಂದೇ ಅಂತ ನಾನು ನಿಮ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಸರ್.
ಅದನ್ನೇ ಇಂಥವು ಹೇಳ್ತಿರೋದು. ಎಷ್ಟೋ ಜನ, ಯಾಕಂದ್ರೆ ನಾನು ಇಲ್ಲಿವರೆಗೂ ನಾನು ಫ್ಯಾಮಿಲಿಗೋಸ್ಕರ ನಮ್ಮ ಮನೆ ಮರ್ಯಾದೆ ಹೋಗತ್ತಣ, ನಮ್ಮ ಮನೆ ಮರ್ಯಾದೆ ಹೋಗತ್ತಣ ಅಂತ ನಮ್ಮ ತಂಗಿಯರು ನಾನು ಇಲ್ಲಿವರೆಗೂ ಕಂಟ್ರೋಲಲ್ಲಿ ಇಟ್ಟಿದ್ರು. ಇವತ್ತಲ್ಲಿ ನಾಳೆ ಬಂದೇ ಬರ್ತಾಳವಳು ಅಂತಂದು. ಅಂದ್ರೆ ಅದು ಬರೋ ಹೆಂಗಸಲ್ಲ ಸರ್, ಯಾಕಂದ್ರೆ ಅವಳು ಜೊತೆಗೆ ಮಕ್ಕಂದ ನನ್ನ ಜೊತೆಗೆ ದಿನ 2-3 ಸಾವಿರ ರೂಪಾಯಿ ಸಿಗುತ್ತೆ ಅಂದ್ರೆ ಅವಳು ಹೆಂಗೆ ಬರ್ತಾಳೆ ಸರ್ ನನ್ನ ಹತ್ರ? ನಾ ಹೇಳ್ತೀನಿ ಸರ್, ಕಂಡೀಷನ್ ಹೇಳ್ತೀನಿ, ನಾ ದಿನಕ್ಕೆ 2-3 ಸಾವಿರ ರೂಪಾಯಿ ದುಡಿಯೋ ಗಣಸು ಸರ್ ಅಷ್ಟೇ. ಹಾಂ, ಅವಳು ಹಂಗೆ ಇನ್ನೊಬ್ಬನ ಜೊತೆ ಮಲ್ಕೊಂಡು 10,000 ರೂಪಾಯಿ ದಿನಕ್ಕೆ ದುಡಿಯೋಂಥ ಗಣಸಲ್ಲ ಸರ್ ನಾನು. ಹಾಂ, ಇಂಥ ಹೆಂಗಸ್ರನ್ನ ಜೀವನ ಪರಿತ ತಲೆ ಕಡ್ದು ಸಮಾಧಿ ಮಾಡ್ಬೇಕನ್ನೋ ನನ್ನ ತಲೆನಾಗ. ಈಗ ನಾನು ನೀವು ಟೆಲಿಕಾಸ್ಟ್ ಮಾಡಿ ಸರ್ ಬೇಕಾದ್ರೆ, ಬೇಜಾರೇನಿಲ್ಲ ನನಗೆ. ಇಂಥ ಹೆಂಗಸ್ರು ಇರಬಾರ್ದು. ನಾನು ಇನ್ಮೇಲೆಲ್ಲ ಟೆಲಿಕಾಸ್ಟ್ ಮಾಡೋದೆ ಇಲ್ಲ ಸರ್, ಇಂಥ ಹೆಂಗಸ್ರು ಬೇಕಾದ್ರೆ ನಂದು ಏನಾದ್ರು ತಪ್ಪಿದ್ರೆ ಅವ್ರು 1 ಸೆಕೆಂಡ್ ಪ್ರೂವ್ ಮಾಡ್ಕೊಳ್ಳಿ. ಸರಿ ಆಯ್ತು, ನಂದು 1-2 ಪ್ರಶ್ನೆ ಕೇಳಕ್ ಬಿಡುವಲ್ಲ ಹೋಗ್ಲಿ. ಹಾಂ ಹೇಳಿ ಸರ್. 3 ವರ್ಷ ಸಂಸಾರ ಮಾಡ್ದಲ್ಲ, ಯಾಕೆ ಮಕ್ಕಳು ಹುಟ್ಟಿಲ್ಲ? ಇಲ್ಲಿ 1 ನಿಮಿಷ ಹೇಳ ಮಾಡಿ ಕೇಳಿ ಸರ್. 3 ವರ್ಷ ಆಯ್ತು ಮದುವೆ ಆಗಿ. ನಾ ಮಲಗಿರೋದಕ್ಕೆ ಜೊತೆಗೆ ಬರೀ 3 ಟೈಮ್. 3 ವರ್ಷದಲ್ಲಿ 3 ಟೈಮು? ಬರೀ 3 ವರ್ಷದಲ್ಲಿ 3 ಟೈಮ್ ನನ್ನ ಜೊತೆ ಮಲಗಿಸಿರೋದು ಅವ್ರ ಅಮ್ಮ. ಅವ್ರಮ್ಮ? ಅವ್ರ ಅಮ್ಮನ ಏನು ಸಾಟಿ ಅಲ್ಲ ಸರ್. ಅವ್ರ ಅಪ್ಪ ಹೈದ್ರಾಬಾದ್ ಅದು ಮುಂಬೈಲಿ ಕೆಲಸ ಮಾಡ್ತಾ ಇರೋದು. 3 ಹೆಣ್ಮಕ್ಳು ಅವಳಿಗೆ. ಅವಳು ಯಾವನ ಜೊತೆ ಮನುಷ್ಯನ ಹುಡ್ಸ್ಕೊಂಡಾಳು 3 ಹೆಣ್ಮಕ್ಳು ಗೊತ್ತಿಲ್ಲ ಸರ್. ಅವಳು ಗಂಡನ ಜೊತೆ ಜೀವನ ಮಾಡಿದ್ರೆ ಹಿಂಸೆ ಅಲ್ಲ ಅವ್ರ ಅಮ್ಮನ. ಗಂಡ ಸತ್ರು ಸರ್ ಮನೆಗೆ ತಂದೆ ಯಾವುದೇ ಮಕ್ಕಳಾಗ್ಲಿ ಯಾವುದೇ ಹೆಂಡತಿ ಆಗ್ಲಿ ನನ್ನ ಗಂಡನ ಫೋಟೋ ಇದೆ ಅಂತ ಮನೆಗೆ ನೇತಾಕ್ತಾರೆ. ಸರಿ, ಇವ್ರ ಮನೆ ವರ್ಷದಲ್ಲಿ ಫೋಟೋ ಇಲ್ಲ ಸರ್. ಕೇಳೇ ಇಲ್ಲಿ, ನೀನೇ ಮಾತಾಡ್ತಾ ಇದ್ರೆ ಇಲ್ಲಿ ನಾನು ಪ್ರಶ್ನೆ ಕೇಳಬಾರ್ದಾ? ಹಾಂ ಹೇಳಿ ಸರ್, ಪರವಾಗಿಲ್ಲ. ಈಗ 3 ವರ್ಷದಲ್ಲಿ 3 ಸರಿ ಮಲಗಿದ್ದಲ್ಲ, ಹಾಂ ಸರ್. ಅದು ಹೆಂಗೆ? ಏನದು ವರ್ಷಕ್ಕೆ ಒಂದೊಂದು? 1 ನಿಮಿಷ ಸರ್. ನನಗೆ ಎದಿಗೆ ಇದು ಕೆಂಗೇರಿಲಿ ರಾಧಾ ಆಶ್ರಮ ಇದು ಇದೆಯಲ್ಲ ಸರ್, ಮಠ. ಹಾಂ, ರಾಧಾಕೃಷ್ಣ ಆಶ್ರಮ. ರಾಧಾಕೃಷ್ಣ ಆಶ್ರಮ ಕೆಂಗೇರಿಲಿ. ಅಲ್ಲಿ ನಾ ಕಾರ್ಪೆಂಟ್ರ್ ವರ್ಕ್ ಕೆಲಸ ಮಾಡ್ತಾ ಇದ್ದೆ ಸರ್. ಕಾರ್ಪೆಂಟ್ರ್ ವರ್ಕ್ ಕೆಲಸ ಮಾಡುವಾಗ ಡೋರು ಪೇಪರ್ ಹಿಡಿತಾ ಇದ್ದೆ. ಪೇಪರ್ ಮಿಷಿನ್ ಬಂದ್ಬಿಟ್ಟು ನನ್ನ ಎದಿಗೆ ಇದು ಪೇಪರ್ ಕಟ್ಟಾಗಿ ಬಂದು ಎದಿ ನೆಟ್ಟುತ್ತೆ ಸರ್. ಆಗ ಆಳ್ಕೆ ಅಂದ್ಬಿಟ್ಟು 1 ವಾರ ಅಲ್ಲಿ ಊರಲ್ಲಿದ್ದೆ. ಸರಿ, ಅವ್ರ ಊರಲ್ಲಿ. ಓಕೆ. ನಾನು ಮದುವೆ ಆಗಿ 3 ವರ್ಷ ಆದ್ರೆ ಸರ್ ಇದ್ದದ್ದೆಲ್ಲ ಬೆಂಗಳೂರಲ್ಲೇ. ಹೋಗೋದು 5 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಊರಿಗೆ ಹೋಗ್ತಿದ್ದೆ ಅವ್ರ ಊರಿಗೆ. ನನ್ನ ಗಂಡ ಬಂದ ಭಾಳ ದಿನಕ್ಕೆ ಅಂತಂದು 1 ವಾರನೂ ಇಟ್ಕೊಂಡಿಲ್ಲ ಸರ್. 2 ದಿನ ಇವತ್ತು ನೈಟ್ ಬೆಂಗಳೂರಿಂದ ಹತ್ತಿದ್ರೆ 1 ಡೇ ಮಾತ್ರ ಅವ್ರ ಊರಲ್ಲಿ ಇರ್ತಿದ್ದೆ. ತಿರುಗಿ ನೈಟ್ ಮತ್ತೆ ಬೆಂಗಳೂರಿಗೆ ಬರ್ತಿದ್ದೆ ಸರ್ ನಾ ಕೆಲಸಕ್ಕೆ. ಯಾಕಂದ್ರೆ ಮದುವೆ ಆಗಿ ನಿನ್ನ ಹೆಂಡತಿನ ಕರ್ಕೊಂಡ್ಬಂದು ನಿನ್ನ ಮನೇಲಿ ಇಟ್ಕೋಬೇಕಾಗಿತ್ತಲ್ಲ, ಯಾಕೆ ಅವ್ರ ಮನೇಲಿ ಬಿಟ್ಟೆ? ಅವ್ರ ಅಮ್ಮ ಹಳಿತನಕ್ಕೆ ಮದುವೆ ಆಗಿರೋದು ಸರ್ ನಾನು. ನಾನು ಮನೆ ಅಳಿಯ ಅಂತಂದು ಮದುವೆ ಆಗಿರೋದು. ಅವ್ರ ಮನೆ ಗಂಡು ಮಕ್ಳು ಯಾರು ಇಲ್ಲ. ಅದು ಮನೆ ಅಳಿಯ, ಮನೆ ಗುಲಾಮ. ಮನೆ ಅಳಿಯನ ಗುಲಾಮಗಂತೂ ಕಿತ್ತೋಗಿರೋ ಸುಳೆ ಮಗ ನಾನೀಗ. ಹೌದ್ರಾ? ನಿಮ್ಮಮ್ಮನ ಏನು ಸುಳೆ ಮಗ ಅಂತ? ನಿಮ್ಮಮ್ಮನ ಏನು ಸುಳೆ ಅಂತ? ಇಲ್ಲ ಸರ್, ಈಗ ಮತ್ತೆ ಅಲ್ಲ ಸರ್, ನಾ ಈಗ ಅದೇ ಪೊಸಿಷನ್ ಅಲ್ಲಿ ಇದ್ದೀನಿ. ಯಾಕಂದ್ರೆ ಅವ್ರ ಲೆಕ್ಕಕ್ಕೆ ನಾ ಹೇಳ್ತಾರದು. ಸರಿ, ನಾನು ಕೇಳಿದ ಪ್ರಶ್ನೆ, ಮದುವೆ ಆಗಿ 3 ವರ್ಷದಲ್ಲಿ 3 ಸರಿ ಮಲಗಿದೆ ಅಲ್ಲ, ಅದು ಯಾವ ದಿನಗಳು? 3 ದಿನ ಸರ್. ಮದುವೆ ಆಗಿ ಮಾರನೇ ದಿವಸನೇ ಫಸ್ಟ್ ನೈಟಲ್ಲಿ 1 ದಿವಸ. ಓಕೆ. ತಿರುಗಿ ಮದುವೆಗೆ 2 ದಿನಕ್ಕೆ ನಾನು ಬೆಂಗಳೂರಿಗೆ ಹೊರಟಿದ್ದಿಲ್ಲ. ಸರಿ, ಸರಿರಾ? ನಾನು ಅವಾಗ 3 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಹೋಗ್ತಾ ಇದ್ದೆ ಊರಿಗೆ. ಪ್ರತಿ ಸರಿನೂ ಕಾರಣ ಹೇಳ್ಕೊಂತಾನೆ ಇದ್ಲಕ್ಕೆ. ನನಗೆ ಪೀರಿಯಡ್ ಆಗಿದೆ, ನನಗೆ ಬ್ಲಡ್ ಬರುತ್ತೆ, ಹಂಗೆ ಹಿಂಗೆ ಅಂತಂದು ಬರೀ ಒದ್ಕೊಂತಾನೆ ಇದ್ಲು ಅವಳು. ಸರಿ, ನಾ ಏನೋ ಬಿಡೋ ಅತ್ಲಾಗೆ ನಮಗೆ ಹೆಣ್ಮಕ್ಳ ಬಗ್ಗೆ ಮಾಹಿತಿ ಗೊತ್ತಿಲ್ಲಲ್ಲ ಸರ್. ಏನು 3 ವರ್ಷನೂ ನಿನ್ನ ಹೆಂಡತಿ ಏನು ಡೇಟ್ ಆಗ್ತಾನೆ ಇರ್ತಾಳಂತ? ನಾವು ಓದ್ಸತಿಗೊಮ್ಮೆಲ್ಲ ಬರೀ ಡೇಟೇ. ನೀನು ಆ ಡೇಟ್ ತಪ್ಪಿಸಿ ಹೋಗ್ಬೇಕಾಗಿತ್ತು, ಕೇಳ್ಕೊಂಡು ಹೋಗ್ಬೇಕಾಗಿತ್ತು, ಡೇಟ್ ಆಗಿದೆಯಾ ಇಲ್ಲಮ್ಮ ಅಂತ. ಇಲ್ಲ ಸರ್, ಯಾವಾಗಿಂದ ಡೌಟ್ ಬಂತಂದ್ರೆ ಮದುವೆ ಆಗಿ 1 ವರ್ಷ ಆದ್ಮೇಲೆ ಹೆಚ್ಚು ಕಡಿಮೆ ಮದುವೆ ಆಗಿ ನಾ 7 ತಿಂಗಳು ಹೋಗ್ಲಿಲ್ಲ ಸರ್ ಅವ್ರ ಊರ ಕಡೆಗೆ. ಯಾಕೆ ಹೋಗಿಲ್ಲ? ನಿನ್ ತಪ್ಪು ತಾನೆ? ಇಲ್ಲ 1 ನಿಮಿಷ ನಾನು ಮಾಡಿ ಕೇಳಿ ಸರ್. ಸಾಲ ನನಗೆ ಅಷ್ಟು ಬಿಜಿ ಅಂದ್ರೆ, ಎಷ್ಟು ಬಿಜಿ ಅಂದ್ರೆ, ನಾನು ಇಂದಿರಾ ಕ್ಯಾಂಟೀನಲ್ಲಿ ಅನ್ನ ತಿಂದ್ಬಿಟ್ಟು 10 ರೂಪಾಯಿ ಅನ್ನ ತಿಂದ್ಬಿಟ್ಟು ಇವರಿಗೆ ನಾವು 6 ಪೇಮೆಂಟ್ ಕಳಿಸ್ಬೇಕಾಗಿತ್ತು. ಅಂತ ಪೊಸಿಷನ್ ನಮ್ಗೆ ಸಾಲ ಅಂದು ಇಷ್ಟು ನನ್ನ ಗಾ ಬರೆದ್ಬಿಟ್ರು ಅವರು. ಅಂದ್ರೆ ಅವ್ರ ಮನೆ ಸಾಲ ತೀರ್ಸ್ಕೊಳಕ್ಕೆ ನೀನು ಯೂಸ್ ಮಾಡ್ಕೊಂಡ್ರು? ಹಾಂ ಸರ್.
3,68,000 ರೂಪಾಯಿ ನಾನು ಅವ್ರಿಗೆ ನನ್ನ ಹೆಂಡತಿ ಅಕೌಂಟಿಗೆ ಹಾಕಿರೋದು. ಬಟ್ ನಾ ಏನಂದ್ರೆ ನನ್ನ ಅಕೌಂಟಿಂದ ನಾ ಕಳಿಸಿಲ್ಲ ಸರ್ ಅಮೌಂಟು. ನಾ ಏನು ಕೆಲಸ ಮಾಡ್ತಾ ಇದ್ದೀನಿಲ್ಲ ಬಿಲ್ಡಿಂಗ್ ಓನರ್ಗಳ ಹತ್ರ, ಅವ್ರ ಅಕೌಂಟಿಂದ ನನ್ನ ಮಿಸ್ಸಸ್ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದೆ. ಅಂದರೆ ನಾನು ಸ್ವಲ್ಪ ಕಾರ್ಪೆಂಟ್ರಿ ಕೆಲಸದಲ್ಲಿ ಮೇಸ್ತ್ರಿಗಳ ಹತ್ರ ಬಿಟ್ಟು ಚಿಲ್ಲರೆ ಕೆಲಸ ಮಾಡೋಣ ಅಂತಂದು ಮಾಡ್ತಾ ಇದ್ದೆ ಸರ್ ಬೆಂಗಳೂರಲ್ಲಿ. ಈಗ ಒಂದು ಮನೆಗೆ ಒಂದು ಡೋರ್ ಹಚ್ಚಿದೆ, 2 ಡೋರ್ ಹಚ್ಚಿದ್ನಿ ಅಂದ್ರೆ ಅಲ್ಲಿಗೆ 1,200 2,000 ಹಿಂಗೆ ಈ ಥರ ದುಡಿತಾ ಇದ್ದೆ ಸರ್ ದಿನಕ್ಕೆ. ಆ ಅಮೌಂಟ್ ನಾನು ಹೆಂಡತಿಗೆ ಹಂಗೆ ಅಕೌಂಟಿಗೆ ಹಾಕ್ತಿದ್ದೆ. ಯಾಕಂದ್ರೆ ಬೆಂಗಳೂರಲ್ಲಿ ಯಾರು ಕ್ಯಾಶ್ ಕೊಡ್ತಾ ಇರಲಿಲ್ಲ ಸರ್ ಬೆಂಗಳೂರಲ್ಲಿ, ಎಲ್ಲ ಫೋನ್ಪೇ. ಸರಿ. ಈ ಥರ ನಾನು ಅಕೌಂಟಿಗೆ ಇದು ಮಾಡ್ತಾ ಇದ್ದದ್ದು. ಹೋದಾಗಲ್ಲ ನನಗೆ ಕರೆಕ್ಟಾಗಿ ನಾವು ಒಂದು ವಾರ ಮಲಗಿರೋದು ಅಂದ್ರೆ ಹೆಂಡತಿ ಜೊತೆಗೆ ನಾನು ಏನು ಮಿಷಿನ್ ಹಾಕೊಂಡಿದ್ದೆ ಅಂದಲ್ಲ ಸರ್, ಆ ಟೈಮಲ್ಲಿ ಒಂದು ವಾರ ಅವ್ರ ಮನೇಲಿ ಮಾತ್ರ ಕೂತಿರೋದು ನಾನು. ಅದನ್ನ ಬಿಟ್ಟರೆ ನಾವು ಒಂದು ದಿವಸನೂ ಅವ್ರಾಗ ನಾನು ಆಕಿ ಸರಿತಂಗ ಗಂಡ ಅಂತಂದು ನನ್ನ ಮಗನ ಹೇಳಿದ್ರು ಕಂಡುಹಿಡಿಯೋಕ್ಕಾಗಲ್ಲ ನನ್ನ. ಯಾಕಂದ್ರೆ ಅವ್ರ ಊರಿಗೆ ಹೋದ್ರೆ ಮನೆಗೆ ಎಲ್ಲಿ ಆ ಒಂದು ಅಂಗಡಿಗೆ ಸಹಿತ ನಾನು ಆಚೆ ಹೋಗಂಗಿರ್ಲಿಲ್ಲ ಅವ್ರಿಗೆ. ಜೊತೆಲಿರೋ ಫೋಟೋಗಳಿದಾವ ಏನು ಸರ್? ನಿಂದು ನಿನ್ನ ಹೆಂಡತಿ ಜೊತೆಲಿ ಫೋಟೋಗಳು ಇಟ್ಕೊಂಡಿದ್ದೀರನಪ್ಪ? ಫೋಟೋ ಇದೆ, ವಿಡಿಯೋ ಇದೆ ಸರ್. ಅದೆಲ್ಲ ಶೂಟಿಂಗ್ ಅಂದ್ಬಿಡ್ತಾಳೆ ಆಮೇಲೆ ನೋಡು. ಏನು ಸರ್? ಅದೆಲ್ಲ ಸಿನಿಮಾ ಶೂಟಿಂಗು, ಶಾರ್ಟ್ ಫಿಲಮ್ ಶೂಟಿಂಗ್ ಮಾಡ್ತೀವಿ ಅಂದ್ಬಿಡ್ತಾಳೆ. ಇಲ್ಲ ಸರ್, ಡೈರೆಕ್ಟ್ ಆಗಿ. ಯಾಕಂದ್ರೆ ಆ ಡೇಟಿಗೆ ಪ್ರಕಾರ ಇದ್ದೇ ಇರುತ್ತಲ್ಲ ಇದು ಡೇಟ್ ವಿಡಿಯೋದಾಗಲಿ. ಹ್ಞೂಪ್ಪ, ಅದನ್ನೇ ಬಂದ್ಬಿಟ್ಟು ಇದು ಶಾರ್ಟ್ ಫಿಲಮ್ ಮಾಡಿದ್ದು ನಾವು ಶೂಟಿಂಗು ಅಂತಾಳೆ. ಅವಾಗೇನು ಮಾಡ್ತೀಯಾ? ಅಂದ್ರೆ ಊಟ ಹಾಕ್ತಾರ ಅಂತನಾ? ಹ್ಞೂ ಕಣೋ, ಒಬ್ಬ ಗಂಡನ್ ಬಿಟ್ಟು ಮಿಂಡನ್ ಹತ್ರ ಹೋಗಿದ್ದಾಳಂದ್ರೆ ಅವ್ರು ಹೇಳೋದು ನನಗೆ ಬ್ಲಾಕ್ ಮೇಲ್ ಮಾಡಿ ಫೋಟೋ ಇಡ್ಸ್ಕೊಂಡ, ಅಥವಾ ನಾನು ಫ್ರೆಂಡ್ಲಿಯಾಗಿ ಫೋಟೋ ಇಡ್ಸ್ಕೊಂಡೆ. ಇವನು ತಾಲಿ ಕಟ್ಟಿರೋದು ಬಂದ್ಬಿಟ್ಟು ಸಿನಿಮಾ ಶೂಟಿಂಗು, ನಾವೊಂದು ಶಾರ್ಟ್ ಫಿಲಮ್ ಮಾಡೋಣ ಅಂತ ಇದ್ವಿ, ಇಲ್ಲ ಒಂದು ಆಲ್ಬಮ್ ಸಾಂಗ್ ಶೂಟ್ ಮಾಡ್ತಾ ಇದ್ವಿ, ಆವಾಗ ಫೋಟೋ ಇಟ್ಕೊಳ್ಳೋದು, ಆವಾಗ ತಾಲಿ ಕಟ್ಟೋ ಥರ ಸೀನ್ ಬಂದಿತ್ತು, ಸೊ ಹಾಗಾಗಿ ಇದನ್ನ ಇಟ್ಕೊಂಡ್ವಿ ಅಂತ ಹೇಳ್ತಾಳೆ. ಯಾಕಂದ್ರೆ ಈ ಕೇಸ್ ನಾನು ಹ್ಯಾಂಡಲ್ ಮಾಡ್ತಾ ಇದ್ವಿ. ನಾ ಮದುವೆ ಆಗಿರೋದು ನಮ್ಮ ಫ್ಯಾಮಿಲಿಯವ್ರ ಹತ್ರ ಅಷ್ಟು ಪ್ರತಿಯೊಂದು ಮೊಬೈಲ್ನಾಗೂ ವಿಡಿಯೋ ರೆಕಾರ್ಡಿಂಗ್ ಇದೆ ಒಂದೇದು. ಅಯ್ಯಲ್ಲ, ನಮ್ಮ ಹುಡುಗನ ಹತ್ರ ಒಂದು 3,000 to 4,000 ಆಡಿಯೋ ವಿಡಿಯೋ ಇದಾವೆ. ವಿಡಿಯೋ ಕಾಲ್ ಮಾಡಿರೋದಿದೆ, ಲವ್ ಡವಿ ಆಡಿರೋದಿದೆ, ವಾಯ್ಸ್ ರೆಕಾರ್ಡ್ ಇದೆ, ವಿಡಿಯೋ ಇದೆ, ಫೋಟೋಸ್ ಇದೆ, ತಾಲಿ ಕಟ್ಟಿರೋ ಫೋಟೋಸ್ ಇದೆ, ದೇವಸ್ಥಾನಕ್ಕೆ ಹೋಗಿರೋದಿದೆ, ಪಾರ್ಕ್ ಹೋಗಿರೋದಿದೆ, ಬೀಚ್ಗೆ ಹೋಗಿರೋದಿದೆ, ರೆಸಾರ್ಟ್ಗೆ ಹೋಗಿರೋದಿಲ್ಲ, ಎಲ್ಲ ಫೋಟೋಗಳಿಗೂ ಒಂದೇ ಆನ್ಸರ್ ಕೊಟ್ಟಿರೋದು ಅವಳು ಪೊಲೀಸ್ ಸ್ಟೇಷನಲ್ಲಿ. ಏನಂತ? ಸರ್, ಇದು ನಾವು ಶಾರ್ಟ್ ಫಿಲಮ್ ಮಾಡಿದ್ದು. ಹಾಂ ಸರಿ ಸರ್, ನನ್ನ ಹತ್ರ ಎಲ್ಲ ಪ್ರತಿಯೊಂದು ವಾಯ್ಸ್ ರೆಕಾರ್ಡಿಂಗ್ ಇದೆ. ಅಯ್ಯ ನಿನ್ನಲ್ಲಿ ಅಲ್ಲ ಒಂದು ನಿಮಿಷ, ಅಲ್ಲ ಸರ್ ಒಂದು ನಿಮಿಷ ಸರ್, ನಾನು ಕೇಳಪ್ಪ, ಇಲ್ಲಿ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಅವನ ಹತ್ರ ಕೇಳ 3,000 ವಿಡಿಯೋ ಕಾಲು, ಆಡಿಯೋ ಕಾಲು, ಚಾಟಿಂಗು, ಮದುವೆ ಆಗಿರೋ ಫೋಟೋಸು, ಪಾರ್ಕ್ಗೆ ಹೋಗಿರೋದು, ಬೀಚ್ಗೆ ಹೋಗಿರೋದು, ದೇವಸ್ಥಾನಕ್ಕೆ ಹೋಗಿರೋದು, ತಿರುಪತಿಗೆ ಹೋಗಿರೋದು, ಧರ್ಮಸ್ಥಳಕ್ಕೆ ಹೋಗಿರೋದು, ಎಲ್ಲೆಲ್ಲೋ ಹೋಗಿರೋದು, ಆಯ್ತಾ, ಈ ರೆಸಾರ್ಟ್ಗೆ ಹೋಗಿರೋದು, ಎಲ್ಲ ಫೋಟೋಸೇ ಒಂದು 5,000 ಫೋಟೋಸ್ ಇದಾವೆ. ಓಕೆನಾ? ಆಡಿಯೋ ಇವಳು ವಿಡಿಯೋ ಕಾಲ್ ಮಾಡಿರೋದೇ ಒಂದು 2,000 ಇದಾವೆ. ಹೋಗ್ಬಿಟ್ಟು ಸ್ಟೇಷನಲ್ಲಿ ಸಿಂಪಲ್ ಆಗಿ ಇದೆಲ್ಲ ಏನಮ್ಮ ಅಂತ ಕೇಳಿ, ಇದೆಲ್ಲ ಶಾರ್ಟ್ ಫಿಲಮ್ ಸರ್ ಅಂತಾಳೆ. ಏನಂತೀಯ? ಅಂದ್ರೆ ಗಂಡನ ಬಿಟ್ಟು ಮಿಂಡನ್ ಹತ್ರ ಹೋದ್ಮೇಲೆ ಇದು ಮದ್ವೆ ಬಂದ್ಬಿಟ್ಟು ಶೂಟಿಂಗ್ ಆಗ್ಬಿಡುತ್ತೆ, ಆಯ್ತಾ. ಈ ಮದ್ವೆ ಬಂದ್ಬಿಟ್ಟು ಪ್ರೀತಿ ಮಾಡಿರೋದು ಬಂದ್ಬಿಟ್ಟು ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ಅದಕ್ಕಂತ ನಾನು ಎಲ್ಲಾ ಹೆಂಗಸರಿಗೂ ಹೇಳ್ತಾ ಇರಲ್ಲ, ಕೆಲವೊಬ್ರು ಕಚಡ, ಕಂತ್ರಿ, ಕಜ್ಜಿ, ನಾಯಿ, ಲೋಫರ್ ಮುಂಡೆಗಳು ಇದನ್ನ ಬಳಕೆ ಮಾಡ್ತಾರೆ. ನಾನ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೀನಿ 3 ವರ್ಷದಿಂದ. ಹಂಗೆ ಈಗ ನಿನ್ನ ಹೆಂಡತಿ ಮಿಂಡನ್ ಜೊತೆಲಿ ಹೋಗಿದ್ದಾಳಲ್ಲ, ಈಗ ನೀನು ಅವಳು ತಲೆ ಕಡಿಯೋದು, ಅವನ್ ತಲೆ ಕಡಿಯೋದು, ನೀನ್ ಜೈಲ್ಗೆ ಹೋಗಿ ಕೂತ್ಕೊಳ್ಳೋದು, ಅದೆಲ್ಲ ಮಾಡಬೇಡ. ನಾನು ಹೇಳೋದು ಕೇಳಣ್ಣ, ನೀನೇನ್ ಮಾಡ್ಬೇಕಂದ್ರೆ ಅಂತ ಲೋಫರ್, ಕಚಡ, ಕಂತ್ರಿ, ಕಜ್ಜಿ, ನಾಯಿ ಮುಂಡೆಗಳ ಮುಂದೆ ಬದುಕಿ ಬಾಳಿ ತೋರ್ಸು. ಆಮೇಲೆ ಪಾಠ ಕಲ್ಸು. ಯಾವ ತರ ಪಾಠ ಕಲ್ಸ್ಬೇಕಂದ್ರೆ ಲೀಗಲ್ ಆಗಿ ಕಾನೂನು ರೀತಿಯಲ್ಲಿ ಹೆಂಗ್ ಕಲಿಸ್ಬೇಕು ಪಾಠ ಅಂದ್ರೆ, ಇನ್ನೊಬ್ಬನ ಹತ್ರ ಮಲ್ಕೋಬೇಕಾದ್ರೆ ನಿಂದೆ ಜ್ಞಾಪನ ಬರ್ಬೇಕು ಅವಳಿಗೆ, ಆ ತರ ಪಾಠ ಕಲ್ಸು. ಅದಕ್ಕಂತ ನೀನ್ ತಲೆ ಕಡ್ದು ಬಿಡೋದಲ್ಲ, ತಲೆ ಕಡ್ದ್ಬಿಟ್ಟು ನೀನ್ ಜೈಲ್ಗೆ ಹೋಗ್ಬಿಡೋದಲ್ಲ. ಇನ್ನೊಬ್ಬನ ಪಕ್ಕದಲ್ಲಿ ಹೋಗಿ ಮಲ್ಕೋ. ಆ ಗಂಡನ್ ಬಿಟ್ಟು ಮಿಂಡನ್ ಪಕ್ಕದಲ್ಲಿ ಮಲ್ಕೋಬೇಕಾದ್ರಲ್ಲ, ಅವ್ನ ಗಂಡನ್ ಮಾಡಿರೋ ದ್ರೋಹ, ಗಡ್ಡ ಕೊಟ್ಟಿರೋ ನೆನ್ಪು ಬರ್ಬೇಕು. ಅದನ್ನ ಮಾಡು. ಅಂದ್ರೆ ನಾವು ಬೇರೆ ಮದುವೆ ಹೋಗ್ಬೇಕಂತ ಆಗ ಯಾಕೆ ನಿನ್ ಗಂಡ ಡೈವರ್ಸ್ ಕೊಡಕ್ ರೆಡಿ ಇಲ್ಲಲ್ಲ ಸರ್? ಯಾಕೆ ಡೈವರ್ಸ್ ಕೊಡಲ್ಲ? ಕೊಡು, ಕಂಪ್ಲೇಂಟ್ ಕೊಡು, ಕೇಸ್ ನಾನು ಹ್ಯಾಂಡಲ್ ಮಾಡ್ತೀನಿ. ಯಾಕೆ ಡೈವರ್ಸ್ ಕೊಡಲ್ಲ? ಯಾಕೆ ಡೈವರ್ಸ್ ಕೊಡಲ್ಲ? ಅವ್ನು ಇನ್ನೊಬ್ಬನ ಜೊತೆಲಿ ಓಡಾಡ್ತಾ ಇರೋದು
ಫೋಟೋ ವಿಡಿಯೋಸ್ ಇದೆಯಾ? ಏನು ಸರ್? ಇನ್ನೊಬ್ಬ ಮಿಂಡನ್ ಜೊತೆಲಿ ಇರೋದು ಫೋಟೋ ವಿಡಿಯೋಸ್ ಇದೆಯೇನಪ್ಪ ನಿನ್ನ ಹತ್ರ? ಇಲ್ಲ, ಅವ್ರ ಟೈಮ್ ಬಂದಾಗ ಆ ಟೈಮಿಗೆ ಇದೆಯಾ? ಅವನ ಜೊತೆಗೆ ಅವ್ಳ ಕಾಲ್ ರೆಕಾರ್ಡಿಂಗ್ ಎಲ್ಲ ಬೇಕಾದ್ರೆ ತೆಗಿಸಿ ಕೊಡ್ತೀನಿ ಸರ್. ಕಲೆಕ್ಟ್ ಮಾಡು, ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟು ಕೋರ್ಟಲ್ಲಿ ಹಾಕು. ನೋಡಿ ಸ್ವಾಮಿ, ಗಂಡನ್ ಬಿಟ್ಟು ಈ ತರ ಮಿಂಡನ್ ಜೊತೆಲಿ ಹೋಗಿರೋ ಮುಂಡೆ ಇವಳು, ಆಯ್ತಾ, ಇವಳು ನನಗೆ ಡಿವೋರ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ಹಾಳು ಮಾಡ್ತಿದ್ದಾಳೆ. ಎಷ್ಟು ವಯಸ್ಸು ನಿನಗೆ? ಸರ್ ನನಗೆ 34. 34 ಆಯ್ತಾ? ನಿನ್ನೇನು ಮುದ್ಕ ಆಗಿಲ್ಲ ಆಯ್ತಾ? ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ 40-45 ವರ್ಷಕ್ಕೆ ಮದುವೆ ಆಗೋದು. ಅವ್ರ ಜೀವನದಲ್ಲಿ ಗೋಲ್ ಇರುತ್ತೆ, ಅಚೀವ್ಮೆಂಟ್ ಇರುತ್ತೆ, ಅದೆಲ್ಲ ಮಾಡ್ಬಿಟ್ಟು ಮಾಡ್ಕೊಳ್ತಾರೆ. ನೀನ್ ತಲೆಗೆಡ್ಸ್ಕೋಬೇಡ. ಇನ್ನೊಂದು ಮದ್ವೆ ಆಗು. ಈ ಕಡಿಯೋ ಪಡಿಯೋದೆಲ್ಲ ಬಿಟ್ಬಿಟ್ಟು ಬಿಸಿ ಮುಟ್ಸು, ಕಾನೂನು ರೀತಿಯಲ್ಲೇ ಬಿಸಿ ಮುಟ್ಸು, ಹಿಂದೆ ಬೀಳು. ಓಕೆ? ಅವ್ನು ನಿನ್ಗೆ ಫೋನ್ ಮಾಡಿ ಧಮಕಿ ಹಾಕ್ದ ಅಂತ ಹೇಳ್ದಲ್ಲ, ಹಾಂ ಸರ್, ಅದು ರೆಕಾರ್ಡಿಂಗ್ ಇಟ್ಕೊಂಡಿದ್ಯಾ? ಓ, ಅದು ರೆಕಾರ್ಡಿಂಗ್ ನಿಮಗೆ ಕಳಿಸಿದ್ದೀನಲ್ಲ ಸರ್, ವಾಟ್ಸಪ್ಪಲ್ಲಿ ಇದೇ ನಂಬರಿಂದ. ಇವಾಗ ಒಂದ್ಸರಿ ಕಳಿಸ್ಬಿಡು, ಅದನ್ನು ಕಳಿಸು. ನೀನು ಏನು ಸಬ್ ಇನ್ಸ್ಪೆಕ್ಟರ್ ಜೊತೆ ಮಾತಾಡಿರೋದು ಕಳಿಸು, ಹಾಕಿ ಟೆಲಿಕಾಸ್ಟ್ ಮಾಡೋಣ ಆಯ್ತಾ? ನಿಂದು ಫೋಟೋ ಕಳಿಸು. ಅವಂದು ಬಿಡಪ್ಪ, ನಿನ್ ಹೆಂಡತಿ ಪತಿವರ್ತೆ ಆಗಿದ್ರೆ ಯಾಕೆ ಅವ್ನು ನಿನ್ನನ್ ಬಿಟ್ಟು ಇನ್ನೊಬ್ಬನ ಜೊತೆ ಹೋಗ್ತಿದ್ಲು? ಅದೇನಕ್ರೆ ಇವಳು ಕಟ್ಕೊಳ್ಳೋ ಜೊತೆಲಿ ಬಾಳಕ್ ಆಗ್ದಿರ ಇನ್ನೊಬ್ಬಳನ್ನ ಇಟ್ಕೊಂಡು ಹೋಗಿದ್ದಾಳೆ ತಾನೆ? ಅವಳನ್ನ ಕೊಲೆ ಮಾಡಿ ನೀನ್ ಜೈಲ್ಗೆ ಹೋಗ್ಬೇಕಾ? ಒಂದ್ ಹೇಳ್ತೀನಿ ಕೇಳು, ಇದು ಕೆಲವೊಬ್ರು ಜೀವನ, ಕೆಲವೊಬ್ರು ಮದುವೆ ಅಂದ್ರೆ ಏನಾಗ್ಬಿಟ್ಟಿದೆ ಗೊತ್ತಾ? ಒಂದು ಹೋಟೆಲ್ ಊಟಕ್ಕಂತ ಹೋಗ್ತೀವಿ, ಅಲ್ಲಿ ಬೇಕಾಗಿ ತಿಂದು ಬಂದು ಮಾತಾಡೋದು ಕೇಳಿಸ್ಕೊಳ್ಳೋ. ಇಲ್ಲಿ ನಿಂದೆ ಕೇಳಿಸ್ಕೊಂಡಿರ್ಬೇಕಾದ್ರೆ ನಾನು ನಿನ್ ಪೇಮೆಂಟ್ ಕೊಟ್ಟಿಟ್ಟಿಲ್ಲ ನನಗೆ. ನಾನು ಹೇಳ್ತೀನಿ ಕೇಳಿಲ್ಲಿ, ಕೆಲವೊಬ್ರದ್ದು ಮದ್ವೆ ಅಂದ್ರೆ ಹೆಂಗೆ ಆಗುತ್ತೆ ಗೊತ್ತಾ ಜೀವನದಲ್ಲಿ? ಹೋಟ್ಲಲ್ಲಿ ಹೋಗಿ ಊಟ ಮಾಡ್ತೀವಿ ಹೊಟ್ಟೆ ತುಂಬಾ, ಈ ನಾವು ತಿಂದಾದ್ಮೇಲೆ ಪಕ್ಕದಲ್ಲಿ ಯಾರಾದ್ರೂ ಒಂದು ಬೇರೆ ಡಿಶ್ ಏನಾದ್ರು ತಿಂತಾ ಇರ್ತಾರಲ್ಲ, ಅಯ್ಯೋ ಇದನ್ನ ಬಿಟ್ಬಿಟ್ಟು ನಾವು ಅದನ್ನ ಆರ್ಡರ್ ಮಾಡ್ಬೇಕಾಗಿತ್ತು, ಇನ್ನೊಂದ್ ತಟ್ಟೆ ನೋಡ್ಬಿಟ್ಟು ಅಯ್ಯೋ ಇದಕ್ಕಿಂತ ಅದು ಚೆನ್ನಾಗಿದೆ ಅದನ್ನ ಆರ್ಡರ್ ಮಾಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಕೆಲವೊಬ್ರು ಜೀವನದಲ್ಲಿ ಮದ್ವೆ ಅನ್ನೋದು ಹಂಗೆ ಆಗೋದು. ಏನ್ ಗೊತ್ತಾ, ಮದ್ವೆ ಆಗ್ಬಿಡ್ತೀವಿ, ಅಯ್ಯೋ ಈ ಮುಂಡೆ ಬದಲು ಅವಳನ್ನ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲ ಜೀವನ ಅಂತ ಅನ್ಸುತ್ತೆ.